ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರಿಗೆ ಜೂಲೈ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಧನಸ್ಸು ರಾಶಿಯವರು ತುಂಬಾ ಹಾರ್ಡ್ ವರ್ಕಿಂಗ್ ಮತ್ತು ನಿಮ್ಮ ಗುರಿಯನ್ನು ಸಾಧಿಸೋಕೆ ನಿಮ್ಮ ಶಕ್ತಿಯನ್ನು ಪೂರ್ತಿಯಾಗಿ ಉಪಯೋಗಿಸ್ತೀರ. ತುಂಬ ಗಮನವಿಟ್ಟು ಕೆಲಸವನ್ನು ಕಂಪ್ಲೀಟ್ ಮಾಡಿ ಯಶಸ್ಸನ್ನು ಕಾಣ್ತೀರ. ನೀವು ಸದಾ ಉತ್ಸಾಹದಿಂದಿರ್ತೀರ ಮತ್ತು ಏನಾದರೂ ಒಂದು ಪ್ಲ್ಯಾನಿಂಗು ಕೆಲಸ ಚಟುವಟಿಕೆಯಿಂದ ಕೂಡಿರ್ತೀರ ನೀವು. ಜೂಲೈ 16ನೇ ತಾರೀಕುವರೆಗೂ ಸೂರ್ಯ ಬಂದು ಸಪ್ತಮದಲ್ಲಿ ಸಂಚಾರವನ್ನು ಮಾಡ್ತಾನೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಅಥವಾ ಹೊಸದೊಂದು ವ್ಯಾಪಾರವನ್ನು ಆರಂಭಿಸಲು ಯೋಚನೆ ಮಾಡ್ತಾ ಇರೋರಿಗೆ ಈ ತಿಂಗಳು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋರು ಸಿಗ್ತಾರೆ. ಅವರ ಪರಿಚಯ ಆಗುತ್ತೆ ಮತ್ತು ಪ್ರಮುಖ ಗ್ರಾಹಕರೊಂದಿಗೆ ದೊಡ್ಡ ಒಪ್ಪಂದವು ಯಶಸ್ವಿಯಾಗುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನಿಮಗೆ ಅಧಿಕಾರ ಜೊತೆಗೆ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಮತ್ತು ಪ್ರಮೋಷನ್ ಸಿಗುವ ಸಾಧ್ಯತೆಯೂ ಇರುತ್ತೆ. ಆದರೆ ನಿಮ್ಮ ಸಪ್ತಮಾಧಿಪತಿ ಬುಧ ಬಂದು ಕರ್ಕಾಟಕ ರಾಶಿಯಲ್ಲಿ ವಕ್ರನಾಗಿದ್ದಾನೆ ಜೂನ್ 29ರಂದು. ಸಂಬಂಧಗಳಲ್ಲಿ ಮಿಸ್ಕಮ್ಯುನಿಕೇಷನ್ ಅಂದರೆ ಏನಾದರೂ ಮನಸ್ಸು ನೋಯಿಸುವ ಥರ ನೀವು ಮಾತಾಡ್ಬಿಡ್ತೀರಾ. ಅದರಿಂದ ಸಂಗಾತಿಗೆ ತುಂಬ ಬೇಜಾರಾಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸೂರ್ಯ ಸಪ್ತಮದಲ್ಲಿ ಇರೋದ್ರಿಂದಾಗಿ ಈಗೋ ಕ್ಲಾಶಸ್ ಆಗುವ ಸಾಧ್ಯತೆ ಇರುತ್ತೆ. ಕೆಲಸದಲ್ಲಿ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತೀರಾ. ಆದರೆ ಕೆಲಸದ ವಿಚಾರದ ಕೋಪವನ್ನು ಮನೆಯವರ ಮೇಲೆ ತೋರಿಸೋಕೆ ಹೋಗಬೇಡಿ. ಆದಷ್ಟು ತಾಳ್ಮೆಯಿಂದ ಇರಿ. ಬುಧ ವಕ್ರನಾಗಿ ಹಿಮ್ಮುಖ ಚಲನೆ ಅಂದರೆ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ ಮಾಡ್ತಾ ಇದ್ದಾನೆ. ಹಿಮ್ಮುಖ ಚಲನೆಯಲ್ಲಿದ್ದಾಗ ನೀವು ಯಾವುದೇ ಅಗ್ರಿಮೆಂಟ್ಗಳನ್ನು ಸರಿಯಾಗಿ ಪರಿಶೀಲನೆ ಮಾಡದೆ, ಅಂದರೆ ಚೆಕ್ ಮಾಡಬೇಕು 2-3 ಸಲ ಕರೆಕ್ಟಾಗಿದೆಯಾ ಅಂತ ಪೇಪರ್ ವರ್ಕ್ನ ಚೆಕ್ ಮಾಡಿ ಸುಮ್ಮನೆ ಹಾಗೆ ಸೈನ್ ಮಾಡಿಬಿಡೋದು, ಒಪ್ಕೊಂಡ್ಬಿಡೋದೆಲ್ಲ ಮಾಡಬಾರ್ದು. ಏನೇ ಇದ್ದರೂ ರಿಟರ್ನಲ್ಲಿ ನೀವು ಬರ್ಕೋಬೇಕು ನಿಮ್ಮ ಅಗ್ರಿಮೆಂಟ್ಗಳನ್ನು. ಹಾಗೆ ಬಾಯಿ ಮಾತಿಗೆ ನೀವು ಒಪ್ಕೊಳ್ಳೋದು ನೀವು ತಪ್ಪಿಸ್ಬೇಕು ಈ ಸಮಯದಲ್ಲಿ. ಜೂಲೈ 16ರ ನಂತರ ಬಂದು ಸೂರ್ಯ ಅಷ್ಟಮಕ್ಕೆ ಸಂಚಾರ ಮಾಡ್ತಾನೆ. ನೋಡಿ, ಸಪ್ತಮದಿಂದ ಅಷ್ಟಮಕ್ಕೆ ಸಂಚಾರವನ್ನು ಸೂರ್ಯ ಸಂಚಾರ ಮಾಡುವಾಗ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹಾಗೂ ಆರೋಗ್ಯದ ವಿಚಾರದಲ್ಲಿ ತುಂಬಾ ಗಮನ ವಹಿಸ್ಬೇಕು ನೀವು. ಜೂಲೈ 16ನೇ ತಾರೀಕುವರೆಗೂ ನಿಮ್ಮ ರಾಶ್ಯಾಧಿಪತಿಯಾದ ಗುರು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅವಕಾಶಗಳು ಸಿಗೋ ಥರ ಮಾಡ್ತಾನೆ ಮತ್ತು ಕಷ್ಟದ ಸಂದರ್ಭದಲ್ಲಿ ಹಣಕಾಸಿನ ವ್ಯವಸ್ಥೆ ಆಗುತ್ತೆ. ಆದರೆ ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ತಪ್ಪಿಸ್ಬೇಕು. ಜೂಲೈ 16 ನಂತರ ಅಷ್ಟಮಕ್ಕೆ ಸೂರ್ಯ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಗುರು ಅಸ್ತನಾಗ್ತಾನೆ ಮತ್ತು ಹಿಮ್ಮುಖ ಚಲನೆಯಲ್ಲಿರೋ ಬುಧನೂ ಅಸ್ತನಾಗ್ತಾನೆ. ಈ ಸಮಯದಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸೋದು ಅಷ್ಟು ಸೂಕ್ತವಲ್ಲ. ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ನಿಮ್ಮ ಎನರ್ಜಿ ಲೆವೆಲ್ಲು ಕಮ್ಮಿ ಆಗಬಹುದು ಅಥವಾ ಇನ್ಫೆಕ್ಷನ್ಸ್ಗಳಾಗೋ ಸಾಧ್ಯತೆ ಇದೆ. ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದು ತುಂಬಾ ಮುಖ್ಯ. ಸಾಕಷ್ಟು ನೀರನ್ನು ನೀವು ಕುಡಿಬೇಕು. ಪ್ರತಿದಿನ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಮತ್ತು ನೀರನ್ನು ಅರ್ಪಿಸಿ. ಅದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ. ಷಷ್ಠಮದಲ್ಲಿ ಕುಜನ ಸಂಚಾರ. ಕುಜ ನಿಮಗೆ ಶಕ್ತಿ ನೀಡ್ತಾನೆ. ಯಾವುದೇ ಸಮಸ್ಯೆಯಿಂದ ಆಚೆ ಬರಲು ಧೈರ್ಯವನ್ನು ನೀಡ್ತಾನೆ. ನಿಮ್ಮ ಶತ್ರು ಅಥವಾ ಕಾಂಪಿಟೇಟರ್ಸ್ಗಳಿರ್ತಾರಲ್ವ, ಅವರ ಮೇಲೇನೂ ನಿಮ್ಮದೇ ಜಯ ಇರುತ್ತೆ. ಯಾವುದೇ ಸವಾಲುಗಳು ಬಂದರೂ ಅದನ್ನು ಎದುರಿಸೋಕೆ ನಿಮಗೆ ಸಹಾಯ ಮಾಡ್ತಾನೆ ಕುಜ. ಆದರೆ ನೋಡಿ, ಚತುರ್ಥದಲ್ಲಿ ಶನಿಯ 3ನೇ ದೃಷ್ಟಿ 1, 2, 3ನೇ ದೃಷ್ಟಿ ಕುಜನ ಮೇಲೆ ಇರೋದ್ರಿಂದಾಗಿ ತಲೆನೋವು ಬರುವ ಸಾಧ್ಯತೆ ಇದೆ. ಅಥವಾ ಕೆಲಸದಲ್ಲಿ ಕೋಪನೂ ನೀವು ಮಾಡ್ಕೋಬಹುದು. ಆದರೆ ನೀವು ಬೇಗ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾರು ಏನೇ ಅಂದ್ರೂ ಇಲ್ಲ, ಆ ಸಿಚುವೇಶನ್ಗೆ ನೀವು ರಿಯಾಕ್ಟ್ ಮಾಡಬೇಕಂದ್ರೇನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ ನೀವು ಮಾತಾಡಬೇಕು. ಡೌನ್ ಟು ಅರ್ತ್ ಇಂದ ಇರೋದು ಮುಖ್ಯ. ಸಹನೆ ಅಗತ್ಯ ಈ ಸಮಯದಲ್ಲಿ. ಚತುರ್ಥದಲ್ಲಿ ಶನಿ ಇರೋದ್ರಿಂದ ಶನಿ ಇಲ್ಲಿ ನೋಡ್ತಾ ಇರ್ತಾರೆ ನೀವೆಷ್ಟು ಡಿಸಿಪ್ಲಿನಿಂದ ಇರ್ತೀರಾ ಮತ್ತು ಎಷ್ಟು ಪ್ರಾಮಾಣಿಕತೆ ಮತ್ತು ಧರ್ಮದಿಂದ ನಡೀತೀರಾ ಅನ್ನೋದು ಶನಿ ಪರೀಕ್ಷೆ ಮಾಡ್ತಾ ಇರ್ತಾನೆ. ತುಂಬ ಹಾನೆಸ್ಟಾಗಿ ಇದ್ದು ಬಡವರಿಗೆ ದಾನ ಧರ್ಮ ಮಾಡೋದ್ರಿಂದ ಸಮಸ್ಯೆಗಳು ಬಂದರೂ ಕರಗಿ ಹೋಗುತ್ತೆ. ಮತ್ತು ತಂದೆಗೆ ತುಂಬ ನೀವು ಕೇರ್ ಮಾಡಬೇಕು ಮತ್ತು ಅವರ ಕಷ್ಟಕ್ಕೆ ನೀವು ಸ್ಪಂದನೆ ಮಾಡಬೇಕು. ಅವ್ರ ಜೊತೆ ಕೂತ್ಕೊಂಡು 2 ನಿಮಿಷ ಮಾತಾಡಬೇಕು. ಅವ್ರಿಗೇನು ಕಷ್ಟ ಇದೆ, ಅವರ ಅಭಿಪ್ರಾಯವನ್ನು ತಿಳ್ಕೋಬೇಕು.
ತಂದೆ ನಮಗೋಸ್ಕರ ದುಡಿತಾರೆ, ಆದರೆ ಅವ್ರನ್ನ ಯಾರೂ ಕೇಳಲ್ಲ, ನಿಮ್ಗೇನು ಸುಸ್ತಾಗ್ತಾ ಇದೆಯಾ, ಹೇಗಿದೆ ಅನ್ನೋದು ಅವ್ರ ಬಗ್ಗೆ ಅಷ್ಟು ಚಿಂತೆ ಯಾರೂ ಮಾಡಲ್ಲ ಮಕ್ಕಳು. ಆದಷ್ಟು ತಂದೆಗೆ ಕೇರ್ ಮಾಡಿ ಸಪೋರ್ಟಾಗಿ ಇರಿ. ಪರಿಹಾರ ಬಂದು ಮನೆ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರತಿದಿನ ಮರೀದೆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ. ಈ ಸಮಯದಲ್ಲಿ ಜೊತೆಗೆ ನೀರನ್ನು ಅರ್ಪಿಸಿ ಸೂರ್ಯನಿಗೆ. ಕಣ್ಣಿಗೆ ಕಾಣೋ ದೇವರು ಅಂದರೆ ಸೂರ್ಯ ನಮಗೆಲ್ರಿಗೂ. ಅದಕ್ಕೆ ಪ್ರತಿದಿನ ನಮಸ್ಕಾರವನ್ನು ಹಾಕ್ಕೊಳ್ಳೋದು ತಪ್ಪಲೇಬಾರ್ದು ನಾವು. ಜೊತೆಗೆ ನೀರನ್ನು ಅರ್ಪಿಸೋದ್ರಿಂದ ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ. ಶನಿ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸೋದ್ರಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದೆಲ್ಲ ದೂರ ಆಗಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.